ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜನನಿ ಅಡುಗೆ ಮನೆ. ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ರೆಸಿಪಿ ಏನಪ್ಪ ಅಂದರೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ. ಚಪಾತಿನ ಲೇಯರಾಗಿ ಯಾವ ಥರ ಮಾಡೋದು, ಆಮೇಲೆ ಹೀರೆಕಾಯಿ ಪಲ್ಯನ ಎಷ್ಟು ಈಸಿಯಾಗಿ ಮಾಡ್ಕೊಳೋದು ಅನ್ನೋದನ್ನು ಇದರಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇದರಲ್ಲೀಗ ಹಿಟ್ಟು ಕಲಸಿ ಚಿಕ್ಕದಾಗಿ ಮಡಚಿ ಇಟ್ಕೊತಿದ್ದೀವಿ. ಈ ಥರ ಚಿಕ್ಕದಾಗಿ ಫಸ್ಟು ಉತ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫೋಲ್ಡ್ ಮಾಡಿ ಅಷ್ಟು ಇದೇ ಥರ ಮಾಡಿ ತೆಗೆದಿಟ್ಕೊತಿದ್ದೀನಿ ನಾನಂದರೆ. ಈಗ ಚಪಾತಿ ಹಿಟ್ಟು ಕಲಸೋದು ಅದೆಲ್ಲ ಎಲ್ರಿಗೂ ಕಾಮನಾಗಿ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನೂ ಡೀಟೇಲಾಗಿ ಹೋಗಿಲ್ಲ. ಜಸ್ಟ್ ನಾನು ಬರೀ ಈಗ ಫೋಲ್ಡಿಂಗ್ ಮಾಡೋದಷ್ಟೇ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲದೂ ಫೋಲ್ಡ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ನಾನು ಅಷ್ಟನ್ನು ಫೋಲ್ಡ್ ಇಟ್ಕೊತಿದ್ದೀನಿ ನೋಡಿ. ಈ ಥರ ಉದ್ಬಿಡೋದು ಮೂರು ಮೂಲೆ ಕೂಡ. ಆವಾಗ ಅದು ಚಪಾತಿ ಲೇಯರಾಗಿ ಬರುತ್ತೆ. ಆಮೇಲೆ ಚೆನ್ನಾಗಿ ಉಬ್ಬುತ್ತೆ, ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಅವ್ರಿಗೆಲ್ಲ ಚೆನ್ನಾಗಿ ಕೊಡ್ಬೋದು. ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅಂದರೆ ಚಪಾತಿ ಲೇಯರಾಗಿ ಬರುತ್ತಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಬೇಯಿಸ್ತಿದ್ದೀನಿ ನೋಡಿ. ಈ ಥರ ಉತ್ಕೊಳೋದು. ರೌಂಡ್ ಬೇಕಾದರೆ ರೌಂಡ್ ಉತ್ಕೋಬೋದು. ಕೆಲವೊಬ್ಬರಿಗೆ ರೌಂಡ್ ಬರಲ್ಲ. ಇದೇನು ರೌಂಡೇ ಉದ್ಬೇಕು ಅಂತ ಏನೂ ಇಲ್ಲ. ನಾವು ಯಾವ ಥರ ಫೋಲ್ಡ್ ಮಾಡಿರ್ತೀವಲ್ಲ ಅದೇ ಥರ ಬೇಕಾದರೂ ನಾವು ಚಪಾತಿ ಉತ್ಕೋಬೋದು ನೋಡಿ. ಈ ಥರ ಆಗುತ್ತೆ. ಆ ಮೂರು ಮೂಲೆಗೂ ನಾವು ಇದು ಮಾಡಿದ್ವಿ ಅಂತ ಅಂದರೆ ರೌಂಡ್ ಬರುತ್ತೆ. ಇವಾಗ ಬೇಯಿಸೋ ತೋರಿಸ್ತಿದ್ದೀನಿ. ಇದೇ ಥರ ಚಪಾತಿಗೆ ಈಗೇನೋ ಬರೀ ಎಣ್ಣೆ ಹಚ್ತಿದ್ದೀವಲ್ಲ, ಎಣ್ಣೆ ಜೊತೆ ಸ್ವಲ್ಪ ಉಪ್ಪು ಖಾರ ಪುಡಿ ಮಿಕ್ಸ್ ಮಾಡಿ ಹಾಕ್ಬೋದು. ಅಂದರೆ ಮಕ್ಕಳಿಗೆ ಬರೇ ಬಾಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಉಬ್ಬುತ್ತೆ ಇದು. ನೀವು ಇದಕ್ಕೆ ಯಾವುದೇ ರೀತಿ ಪ್ರೆಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಈ ಕಡೆ ನೋಡಿ, ಪಲ್ಯ ಮಾಡೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ. ಕರಿಬೇವು, ಆಮೇಲೆ ಹೀರೆಕಾಯಿ ಮತ್ತು ಈರುಳ್ಳಿ ನೋಡಿ. ಹೀರೆಕಾಯಿ ಮತ್ತು ಈ ಪಲ್ಯಕ್ಕೆ ಯಾವುದೇ ರೀತಿ ನೀರು ಬಳಸೋ ಹಾಗಿಲ್ಲ, ಆಯಿತಾ. ಹೀರೆಕಾಯಿನ ಆಮೇಲೆ ಈರುಳ್ಳಿ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಅಷ್ಟೇ. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋಂಗಿಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಎಣ್ಣೆ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಪಲ್ಯ ನೋಡಿ. ಇದಕ್ಕೀಗ ಟೊಮೊಟೊ ಹಾಕಿದ್ದೀವಿ. ಫುಲ್ ಸಾಫ್ಟ್ ಆಗಬೇಕೀಗ ಇದು ನೋಡಿ. ಈ ಥರ ಕುದೀತಾ ಇದೆ. ಅದೇ ಹೀರೆಕಾಯಿನೇ ನೀರು ಬಿಟ್ಕೊಳ್ಳುತ್ತೆ. ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಾವು ನೀರು ಹಾಕಿದರೆ ಟೇಸ್ಟ್ ಹೋಗುತ್ತೆ, ಅದಕ್ಕೋಸ್ಕರ ನೋಡಿ. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದರೆ ಏನೂ ಇಲ್ಲ, ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ಅದೇ ನೀರು ಬಿಟ್ಕೊಂಡಿದೆ ಹೀರೆಕಾಯಿ. ಈಗ 2 ನಿಮಿಷ ಇದನ್ನ ಮುಚ್ತೀನಿ ನೋಡಿ. ಇವಾಗ ಸಾಫ್ಟ್ ಆಗಿದೆ. ಇದಕ್ಕೀಗ ಖಾರದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೊಳ್ಳೋದು ನೋಡಿ. ಇದಕ್ಕೆ ಬೇಕಾದರೆ ನಾವು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೋಬೋದು, ಅದು ನಮ್ಗೆ ಆಪ್ಷನಲ್ ನೋಡಿ. ಇವಾಗ ಸ್ವಲ್ಪ ಲೈಟಾಗಿ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೋತಾ ಬರುತ್ತೆ. ಈ ಥರ ಎಣ್ಣೆ ಬಿಡ್ತು ಅಂತಂದರೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ ನೋಡಿ. ಇದಕ್ಕೆ ನಾನು ಯಾವುದೇ ರೀತಿ ನೀರು ಬಳಸಿಲ್ಲ, ಸ್ವಲ್ಪನೂ ಕೂಡ. ನೀರು ಬಳಸ್ತೇನೆ ಮಾಡಿದರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ, ಯಾಕೆಂದರೆ ಅದು ಪಲ್ಯನೇ ನೀರು ಬಿಟ್ಕೊಳ್ತಾ, ಅದಕ್ಕೋಸ್ಕರ. ಇದು ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ.
ಅದಕ್ಕೋಸ್ಕರ ನಾನು ಎರಡು ತೋರಿಸಿದ್ದೀನಿ ಇವತ್ತು ನಿಮಗೆ. ನೀವು ಈ ವಿಡಿಯೋ ನೋಡಾದಮೇಲೆ ಒಂದು ಸತಿ ಈ ಥರ ಹೀರೆಕಾಯಿ ಪಲ್ಯ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ತುಂಬ ಬೇಗನೆ ಆಗುತ್ತೆ ಕೂಡ. ಅದಕ್ಕೋಸ್ಕರ ನಾನು ಇವಾಗ ಇದರಲ್ಲಿ ಶ್ರೀಕರ್ಣಿ ಸುಮ್ಮನೆ ತೋರಿಸ್ತಿರೋದು. ಹಾಗೆ ಸೀಸನ್ ಇರೋ ಕಾರಣ ಮಾಡ್ಕೊಂಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ.